ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದೇ ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಿಂಗಬಾಜಿ ಏನು ಮಾಡ್ತಾಳೆ, ಅಜಿತ್ ರೂಮ್ಗೆ ಹೋಗಬೇಕು ಅಂತ ಹೇಳ್ತಾಳೆ. ಸೊ ಇಲ್ಲಿ ದೇವ ಏನದು ಕೂಡ ಏನಂತಂದರೆ, ಹೆಂಗಾರ ಮಾಡಿ ಅಜಿತ್ ಭೂಮಿನ ಸಿಕ್ಕಾಕಬೇಕು ಅನ್ನೋ ಒಂದು ದೊಡ್ಡ ಪ್ಲ್ಯಾನ್ ಇರುತ್ತೆ. ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ನೋಡೋಣ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ನಿಂಗಬಾಜಿನ ಅಜಿತ್ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅಯ್ಯೋ ಎಷ್ಟು ದೊಡ್ಡದಾಗಿದೆ ಕಣೆ ರೂಮು, ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳೋಷ್ಟಿಗಾಗಲೇ ಅಲ್ಲಿ ನಚ್ಚಿ ಮತ್ತು ಶ್ರವಣವರು ಓಡ್ಕೊಂಡು ಬರ್ತಾರೆ. ಬಂದ ತಕ್ಷಣ ಅಜಿ ಅಜಿ ಅಂತ ಓಡ್ ಬಂದಾಗ, ಏನಾಯ್ತು, ಯಾಕೋ ಹಂಗೆ ಆಡ್ತಿದ್ಯಾ, ನಾನೇನೋ ಈ ಮನೆಗೆ ಬಾಂಬೆ ಬಿತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಿಂಗಬಾಜಿ ಹೇಳ್ತಾರೆ. ಅಜ್ಜಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ABC ಜ್ಯೂಸ್ ಮಾಡಿದ್ದೀನಿ, ಬನ್ನಿ ಅಜ್ಜಿ ನೀವು ಟೇಸ್ಟ್ ಮಾಡಬೇಕು ಅಂದ ತಕ್ಷಣ ABC ಜ್ಯೂಸು ಅದೇ ಅಂತದೋ ಅಂತ ಹೇಳ್ತಾರೆ. ಅದೇ ಅಜ್ಜಿ ABC ಜ್ಯೂಸ್ ಅಂದರೆ ಬೀಟ್ರೋಟು, ಆ್ಯಪಲ್ಲು ಮತ್ತು ಕ್ಯಾರೆಟನ್ನು ಹಾಕಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನೆನೆಸ್ಕೊಂಡ್ರೆ ವಾಕರಿಕೆ ಬರ್ತಾಯಿದೆ, ಬೇಡ ಕಣ ನನಗೆ ಅಂತ ಹೇಳ್ತಾರೆ. ಅಯ್ಯೋ ಅಜ್ಜಿ ಅದು ಈ ವಯಸ್ಸಲ್ಲಿ ನೀವು ಕುಡಿಬೇಕು, ಸ್ಟ್ರೆಂತ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ಅವರೇನು ಆ ರೂಮಿಂದ ಹೆಂಗಾರ ಮಾಡಿ ಕರ್ಕೊಂಡು ಹೋಗಬೇಕು ಅನ್ನೋದಿರುತ್ತೆ. ಅಂತೂ ಇಂತೂ ಕರ್ಕೊಂಡು ಹೋಗ್ತಾರೆ. ಸೊ ಈ ಕಡೆ ದೇವಯಾನಿ ಇದ್ದವಳು ಅಲ್ಲೇ ನಿಂತಿರ್ತಾಳೆ. ಅಲ್ಲ ಬಾವ, ಯಾಕೆ ಬೇವ ಹಿಂಗೆ ಮಾಡಿದ್ರು, ಅಲ್ಲ ದೇವಯಾನಿ ನಿನಗೆ ಗೊತ್ತಾಗಲ್ವಾ, ಅತ್ತೆಗೇನೋ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವಾ ಅಂತ ಬೇಗ ಶುರು ಮಾಡ್ತಾರೆ. ಅಲ್ಲ ಬಾವ ನಾನೇನು ಮಾಡಿದೆ, ರೂಮ್ ನೋಡಬೇಕು ಅಂದರೂ ಕರ್ಕೊಂಡು ಬಂದೆ, ಅಲ್ಲ ನೋಡಲ್ಲಿ ಅಜಿತ್ ಭೂಮಿ ಫೋಟೋ ಇದೆ, ನೋಡಿದ್ರೆ ಏನಾಗ್ತಿತ್ತು, ಮನೆಯವರೆಲ್ಲ ಇಷ್ಟು ದಿನ ಪಟ್ಟಿರೋ ಶ್ರಮ ಎಲ್ಲ ವೇಸ್ಟ್ ಆಗ್ತಿತ್ತು, ಮನೆಯವ್ರ ಮೇಲೆ ನಂಬಿಕೆ ಕಳ್ಕೊತಿದ್ರು, ಅತ್ತೆ ಗೊತ್ತಾಗಲ್ವಾ ದೇವಯಾನಿ ನಿನಗೆ ಅಂತ ಬೇಯಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಬಾವ ನಾನು ಯಾಕೆ ಕರ್ಕೊಂಡು ಬರಲಿ, ಗೊತ್ತಲ್ವಾ ಅವರ ಗಂಟೆ ಬಾರಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿಲ್ಲ ಅಂದರೆ ಏನಾದರೂ ಅಂತಾರೆ ಅಂದ ತಕ್ಷಣ ಸರಿ ಆಯಿತು ನೋಡು, ಇನ್ನು ಮುಂದೇನಾದರೂ ಹುಷಾರಾಗಿರು, ಅತ್ತೆ ಹೋಗೋ ತನಕ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಸರಿನಾ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾರೆ. ದೇವಯಾನಿಗೆ ಕೋಪ ನೆತ್ತಿಗೆ ಹತ್ತುತ್ತೆ. ಅಂದ ತಕ್ಷಣ ಹಾಳಾದವರು ಎಲ್ಲಿದ್ದು ಬಂದರೋ ಏನೋ, ಆ ನಿಂಗವನಿಗೆ ಇವತ್ತು ವಿಷಯ ಗೊತ್ತಾಗುತ್ತೆ, ಗೊತ್ತಾದ್ಮೇಲೆ ಮನೆಯವ್ರಿಗೆಲ್ಲ ಗ್ರಾಚಾರ ಬಿಡಿಸ್ತಾಳೆ. ಆ ಸಂಗೀತ ಮತ್ತೆ ಟೆನ್ಷನ್ ಮಾಡ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗ್ತಾಳೆ. ನನ್ನ ಮಗಳ ಮದುವೆನ ನಾನು ಇಷ್ಟಪಟ್ಟಂಗೆ ಮಾಡ್ಬೋದಾಗಿತ್ತಲ್ಲ, ಎಲ್ಲ ಹೋಗ್ಬಿಡ್ದು ಅಜಿತ್ ಮತ್ತು ಇದು ನಚ್ಚಿ ಮತ್ತು ಶ್ರವಣಿಂದ ಅಂತ ಹೇಳ್ಬಿಟ್ಟು ಬೈಕೋತಾ ಇರ್ತಾಳೆ. ಅಂದರೆ ಒಟ್ಟಿನಲ್ಲಿ ಸಂಗೀತಮ್ಮನ ಆಸ್ಪತ್ರೆಗೆ ಕಳಿಸ್ಬೇಕು, ಈ ನಿಂಗವಜ್ಜಿ ದೃಷ್ಟಿಯಲ್ಲಿ ಇವ್ರನ್ನೆಲ್ಲರೂ ಕೆಟ್ಟವ್ರು ಮಾಡಬೇಕು, ನನ್ನ ಮಗಳ ಮದುವೆನ ದಾಮ್ ಧೂಮ್ ಮಾಡಬೇಕು ಅಂತ ಹೇಳ್ತಾಳೆ. ಅಲ್ಲ ರೀ, ತಾಯಿ ಹಾಸ್ಪಿಟ್ಲಿಗೆ ಬಿದ್ಮೇಲೆ ಮಗ ಹೇಗ್ರಿ ಮದುವೆ ಆಗಿ ಇದು ಸಾಧ್ಯನಾ, ಒಟ್ಟಿನಲ್ಲಿ ಧಾಮ್ ಧೂಮ್ ಆಗಿ ಮಾಡಬೇಕು, ಅವರು ದೇವಸ್ಥಾನದಲ್ಲಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, ಈ ಒಂದು ಮದುವೆ ಇವಳಿಗೆ ಇಷ್ಟ ಇಲ್ಲ. ಒಟ್ಟಿನಲ್ಲಿ ದೊಡ್ಡದಾಗಿ ಕ್ಷೇತ್ರ ಬುಕ್ ಮಾಡಿ ಅಲ್ಲಿ ಮಗಳನ್ನ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅನ್ನೋದು ಇವಳ ಕನಸಾಗಿರುತ್ತೆ. ಸೊ ಹಾಗಾಗಿ ಬೈತಾ ಇರ್ತಾಳೆ. ಇನ್ನು ನಿಂಗವಜ್ಜಿ ಇದ್ದವಳು ಭೂಮಿಯನ್ನು ಮನೆಗೆ ಎಂಟ್ರಿ ಕೊಟ್ಟಾಗ ಮುಸ್ಕಾಕೊಂಡಿರ್ತಾಳೆ. ಅಲ್ಲ ಕಡೆ ನಾನು 2-3 ದಿನ ಆಯಿತು ಬಂದ್ಬಿಟ್ಟು ನಿನ್ನ ಮುಖ ನೋಡಬೇಕು ಅಂತ ಹೇಳ್ತಿದ್ದೀನಿ, ಅದು ಯಾವುದೇ ಎಂಥದೇ ತೆಗಿಯೇ ಮುಖನ ಅಂತ ಹೇಳ್ತಾಳೆ. ಭೂಮಿಗೆ ನಡಕ ಸ್ಟಾರ್ಟ್ ಆಗುತ್ತೆ. ಸೊ ಏನು ಮಾಡಬೇಕು, ಯಾಕಂದರೆ ನಿಂಗವಜ್ಜಿ ಮುಖ ನೋಡಿದ್ರೆ ಭೂಮಿನಿ ಇವಳೆ ಮನಸ್ವಿನಿ ಇವಳೆ ಇಬ್ಬರು ಒಂದೇ ಅನ್ನೋದು, ಆಮೇಲೆ ಅಜಿತ್ ಎಂಟಿ ಅಂತ ಬೇರೆ ಹೇಳಿಲ್ಲ, ಏನು ಮಾಡಬೇಕು ಅಂತ ತುಂಬ ಒದ್ದಾಡ್ತಿರ್ತಾರೆ. ಸೊ ಅಷ್ಟರಲ್ಲಾಗಲೇ ಏನಾಗುತ್ತೆ, ಆ ಕಡೆ ನಮ್ಮ ಅಜಿತ್ಗೆ ಒಬ್ಬರು ಕಳ್ಳ ಬರ್ತಾರೆ. ಕಳ್ಳ ಬಂದ್ಬಿಟ್ಟು ಅಯ್ಯೋ ನನ್ನ ಸರ ಅಂತ ಒಬ್ಬರು ಹೆಣ್ಮಗಳು ಕಿರ್ಚ್ಕೋತಾಳೆ, ಹೋಗಿ ಹಿಡ್ಕೊಂಡ್ಬಿಟ್ಟು ಏನಂತಂದರೆ ಬೈಯೋಕ್ಕೆ ಶುರು ಮಾಡ್ತಾರೆ. ಅದು ಕೊಡ್ತಾರೆ. ಅಯ್ಯೋ ಸರ್ ಸಾರಿ ಸರ್ ಇದು ನಮ್ಮ ಮನೆಯದು ಕಸಬು, ನಮ್ಮ ಅಜ್ಜಿ ತಾತ ಮುಂಚೆ ನನ್ನ ಹತ್ರ ಏನಿದೆ ಎಲ್ಲ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಉಂಗುರ ಕೂಡ ಕೊಡ್ತಾರೆ. ಕೊಟ್ಟ ತಕ್ಷಣ ಆ ಉಂಗುರ ಎಲ್ಲರದು ಮನೆಯವ್ರಿಗೆ ಎಲ್ಲರಿಗೂ ಒಟ್ಟಿಗೆ ಒಂದು ಫ್ಯಾಮ್ಲಿಗೆ ಮಾಡಿಸಿರೋದಂತೆ, ಅದು ಶಾರದಾ ಉಂಗುರ ಆಗಿರುತ್ತೆ. ಸೊ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ. ನಮ್ಮ ಅಜಿತ್ಗೆ ಶ್ರವಣವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳ್ತಾರೆ, ಮಮ್ಮ ನಮ್ಮ ಹತ್ರ ಎಲ್ಲರ ಹತ್ರ ಒಂದು ಫ್ಯಾಮಿಲಿ ಉಂಗುರ ಇತ್ತಲ್ವ ಅಂದಾಗ, ಹೌದು, ಹಾಗಾದರೆ ಯಾರ್ದಾದ್ರೂ ಮಿಸ್ ಆಗಿದೆಯಾ ಅಂದಾಗ, ಶಾರದತ್ತೆದು ಅಂದಾಗ, ಶಾರದತ್ತೆ ಹತ್ರ ಇಲ್ಲ ಕಣೋ, ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ ಅವತ್ತು ಅವಳು ಮಿಸ್ ಆದ್ಲಲ್ವಾ, ಆವತ್ತೇ ಆ ಉಂಗುರ ಕೂಡ ಹೋಯ್ತು ಅವಳ ಜೊತೆ, ಈಗ ಅವಳ ಹತ್ರ ಇಲ್ಲ ಅಂತ ಹೇಳ್ತಾರೆ. ಸರಿ ಇವತ್ತು ಯಾಕೋ ಕೇಳ್ತಿದ್ಯಾ ಅದನ್ನು ಅಂದ ತಕ್ಷಣ, ಏನಿಲ್ಲ ಮಾವ ಆಮೇಲೆ ಹೇಳ್ತೀನಿ ಅಂತ ಕಟ್ ಮಾಡ್ತಾರೆ. ಅಟ್ಲೀಸ್ಟ್ ಆ ಉಂಗುರ ಸಿಕ್ಕಿದೆ ಹಿಂಗೆ ಅಂತ ಹೇಳ್ಬೋದಾಗಿತ್ತು, ಬಟ್ ಹಾಗೆ ಮಾಡೋದೇ ಇಲ್ಲ. ಸೊ ಏನಂತಂದರೆ ಆ ಉಂಗುರ ಯಾರ್ದು ಅನ್ನೋದು, ಹಾಗಾದರೆ ಈ ಶಾರದನ ಉಂಗುರ ಶ್ರವಣ ಹತ್ರ ಇದೆಯಾ, ಅಥವಾ ಈ ದೇವಯಾನಿ ಏನಾದರೂ ಬೇರೆಯವರಿಗೆ ಅದೇ ಉಂಗುರವ ದಾನವಾಗಿ ಕೊಟ್ಟಿದ್ದಾಳ, ಯಾಕಂದರೆ ಇವ್ರನ್ನೆಲ್ಲ ಕೊಲ್ಲಕ್ಕೆ, ಕಿಡ್ನಾಪ್ ಮಾಡೋಕ್ಕೆ, ಶೂಟ್ ಮಾಡೋಕ್ಕೆ. ಸೊ ಅದು ಯಾರ್ದಾಗಿರ್ಬೋದು. ಇದರಿಂದ ಅಜಿತ್ಗೆ ಏನು ಅರ್ಥ ಆಗುತ್ತೆ, ಶ್ರವಣ್ಗೆ ಹೇಳಿದರೆ ಒಂಚೂರು ಇಂಟ್ ಕೊಟ್ಟಿರೋರು, ಬಟ್ ಹೇಳೋದಿಲ್ಲ. ಸೊ ಈ ಕಡೆ ನಿಂಗವಜ್ಜಿ ನೋಡಿದ್ರೆ ಭೂಮಿ ಮುಖ ನೋಡಲೇಬೇಕು ನಿಂದು ಅಂತ ಹೇಳ್ಬಿಟ್ಟು ಮುಸುಗನ ತೆಗೆಯಕ್ಕೆ ಹೋಗ್ತಾರೆ. ಭೂಮಿ ಇದ್ದವಳು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಬಟ್ ನಿಂಗವಜ್ಜಿ ಭೂಮಿ ಮುಖ ನೋಡೋದಿಲ್ಲ. ಏನಾಗ್ಬೋದು ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.